ನಮಸ್ತೆ ಕರುನಾಡು. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಬೆಂಗಳೂರಿನಲ್ಲಿ ನಡೆದ ಒಂದು ವಜ್ರ ಕಳ್ಳತನದ ಬಗ್ಗೆ ತಿಳಿಸ್ತೀನಿ. ಬೆಂಗಳೂರಿನ ಶ್ರೀಮಂತ ಬಿಸ್ನೆಸ್‌ಮನ್ ರಾವ್ ಬಹದ್ದೂರ್ ಅವರ ಮನೆಯಿಂದ ತಲೆತಲೆಮಾರಿನಿಂದ ಕಾಪಾಡಿಕೊಂಡು ಬಂದಂತಹ ವಜ್ರ ಕಳ್ಳತನವಾಗುತ್ತೆ. ಅದರ ಬೆಲೆ ಕೋಟಿಗಳಷ್ಟು. ನಮ್ಮ ಸೂಪರ್ ಕಾಪ್ಸ್ ತಕ್ಷಣ ತನಿಖೆಯನ್ನು ಪ್ರಾರಂಭಿಸ್ತಾರೆ. ಆದರೆ ತನಿಖೆ ವಿಫಲವಾಗುತ್ತೆ. ಯಾವುದೇ ಸುಳಿವು ಸಿಗೋದಿಲ್ಲ. ಚಿಂತೆಯಲ್ಲಿದ್ದ ರಾವ್ ಬಹದ್ದೂರ್ ಆ ಪ್ರಕರಣನ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್‌ಗೆ ವಹಿಸ್ತಾರೆ. ಅವರೇ ಡಿಟೆಕ್ಟಿವ್ ತ್ರಿವಿಕ್ರಮ್. ತ್ರಿವಿಕ್ರಮ್ ತುಂಬಾ ಚಾಣಾಕ್ಷ ಅಂತಾನೆ ಹೆಸರುವಾಸಿಯಾಗಿರ್ತಾರೆ. ಮೊದಲು ತ್ರಿವಿಕ್ರಮ್ ರಾವ್ ಬಹದ್ದೂರ್ ಅವರ ಮನೆಯಲ್ಲಿ ಹುಡುಕ್ತಾರೆ. ಕಳ್ಳ ಮನೆಯ ಹಿಂದಿನ ಕಿಟಕಿ ಮುರಿದು ಒಳಬಂದಿರುವುದನ್ನ ಗಮನಿಸ್ತಾರೆ. ವಜ್ರ ಇಟ್ಟಿದ್ದ ವಾಲ್ಟ್ ಕೂಡ ಓಪನ್ ಆಗಿರುತ್ತೆ. ಆದರೆ ಯಾವುದೇ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲ. ತ್ರಿವಿಕ್ರಮ್ ರಾವ್ ಬಹದ್ದೂರ್ ಅವರ ಫ್ಯಾಮಿಲಿನ ವಿಚಾರಿಸ್ತಾರೆ. ರಾವ್ ಬಹದ್ದೂರ್‌ಗೆ ರಾಮ್ ಮತ್ತು ರಾಜೇಶ್ ಎಂಬ ಇಬ್ಬರು ಮಕ್ಕಳಿರ್ತಾರೆ. ರಾಮ್ ಬಿಸ್ನೆಸ್‌ನಲ್ಲಿ ತಂದೆಗೆ ಸಹಾಯ ಮಾಡ್ತಿದ್ರೆ, ರಾಜೇಶ್ ಜೂಜಿಗೆ ದಾಸನಾಗಿರ್ತಾನೆ. ರಾವ್ ಬಹದ್ದೂರ್ ಅವರ ಪತ್ನಿ ಸ್ನೇಹಾ ತುಂಬಾ ಶಾಂತ ಸ್ವಭಾವದವಳಾಗಿರ್ತಾಳೆ. ತ್ರಿವಿಕ್ರಮ್ 3 ಜನರ ಹೇಳಿಕೆನ ಪಡೆದುಕೊಳ್ತಾರೆ. ರಾಮ್ ತಾನು ಆಫೀಸ್ ಕೆಲಸ ಹೆಚ್ಚಿದ್ದರಿಂದ ಅಲ್ಲೇ ಇದ್ದೆ ಅಂತಾನೆ. ರಾಜೇಶ್ ತಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ ಅಂತಾನೆ. ಸ್ನೇಹಾ ತಾನು ಬೇಗ ಮಲಗಿದ್ದಾಗಿ ಹೇಳ್ತಾರೆ. ತ್ರಿವಿಕ್ರಮ್‌ಗೆ ರಾಜೇಶ್‌ನ ಹೇಳಿಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ರಾಜೇಶ್ ಆಗಾಗ ತನ್ನ ತಂದೆಯನ್ನ ಹಣಕ್ಕಾಗಿ ಪೀಡಿಸೋದು ತ್ರಿವಿಕ್ರಮ್‌ಗೆ ಗೊತ್ತಾಗಿರುತ್ತೆ. ತ್ರಿವಿಕ್ರಮ್ ರಾಜೇಶ್ ಫ್ರೆಂಡ್ಸ್‌ನ ವಿಚಾರಿಸ್ತಾರೆ. ಆಗ ರಾಜೇಶ್ ಜೂಜಿನಲ್ಲಿ ತುಂಬಾ ಹಣ ಕಳೆದುಕೊಂಡಿದ್ದು ಗೊತ್ತಾಗುತ್ತೆ. ರಾಜೇಶ್‌ನ ಹೇಳಿಕೆಯ ಹಾಗೆ ಸ್ನೇಹಿತರು ಕಳ್ಳತನದ ದಿನ ರಾಜೇಶ್ ನಮ್ ಜೊತೆ ಇರ್ಲಿಲ್ಲ ಅಂತ ಹೇಳ್ತಾರೆ. ತ್ರಿವಿಕ್ರಮ್‌ಗೆ ತನ್ನ ಅನುಮಾನ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ತ್ರಿವಿಕ್ರಮ್ ರಾಜೇಶ್‌ಗೆ ಗೊತ್ತಿಲ್ಲದೆ ಅವನನ್ನ ಫಾಲೋ ಮಾಡ್ತಾನೆ. ಆಗ ರಾಜೇಶ್ ಒಬ್ಬ ವಜ್ರದ ವ್ಯಾಪಾರಿಯ ಬಳಿ ವಜ್ರವನ್ನ ಮಾರೋದಕ್ಕೆ ಹೋಗ್ತಾನೆ. ಈ ವಿಷಯ ತಿಳಿದ ತ್ರಿವಿಕ್ರಮ್ ರಾಜೇಶ್‌ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡ್ತಾನೆ. ಜೂಜಿನಲ್ಲಿ ಹಣ ಕಳೆದುಕೊಂಡು ರಾಜೇಶ್ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿ ಅದರ ಸಾಲವನ್ನು ತೀರಿಸಲು ಹೀಗೆ ಮಾಡಿದೆ ಅಂತ ತಪ್ಪು ಒಪ್ಕೊಳ್ತಾನೆ. ಚಾಣಾಕ್ಷ ಡಿಟೆಕ್ಟಿವ್ ತ್ರಿವಿಕ್ರಮ್‌ರಿಂದ ಈ ಕೇಸ್ ಸಾಲ್ವ್ ಆಗುತ್ತೆ. ಹೆಚ್ಚಿನ ವಿಡಿಯೋಸ್‌ಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.